ಅದಕ್ಕೂ ನಾ ಮಾತಾಡಿ ಹಾಗೆ ಉತ್ತರ ಮಾತಾಡ್ಬೇಕಾದ್ರೆ ಯೂಟ್ಯೂಬ್ ತಗೊಂಡ್ ನೋಡ್ರಿ ಈಗ ಏನಂತೇಳಿ ಏನ್ರಿಪ್ಪ ನಾ ಮಗಳಾಗಲಿ ಮಗಳಾಗಿ ತಂದೆಯರಿಂದ ಹಾರ್ಸಕ ಬರಂಗಿಲ್ಲ ಹಾರ್ಸ್ಲಿಕ್ ಬರಲ್ಲ ಕಿವ್ಯಾಗೇನ ತುತ್ತ ಕಿವ್ಯಾಗ ಹೋಯ್ತ ನೀ ಹಿಂಗ ಹೋಗ್ಬೇಕಲ್ಲ ಹಿಂಗ ಹೆಂಗ್ ಹೋಗತ್ತಿ ನೀ ಅಪ್ಪಿದ್ರ ಮನ್ಯಾಗ ನಾ ಒಂದೇ ಮಾತು ಹೇಳ್ತೀನಿ ಇಲ್ಲಿ ನಿನ್ನ ಜೋಡಿ ಜಗಳನ್ನ ನಿನ್ನ ವಿಷಯದ ಜೋಡಿ ಜಗಳನ್ನ ಹೌದು ಹೌದು ನಿನ್ನ ಹೊಲ ಮನೆ ನಾ ಕಸ್ಕೊಂಡಿಲ್ಲ ನಾನು ಹೊಲ ಮನೆ ನೀ ಕಸ್ಕೊಂಡಿಲ್ಲ ಕಸ್ಕೊಂಡಿಲ್ಲ ಹೌದಿಲ್ಲ ಹೌದಾ ನಿನ್ನ ಊರ ಬೇರೆ ನನ್ನ ಊರ ಬೇರೆ ನಾ ಯಾಕಪ್ಪ ಅಂತ ಮರ್ಯಾದೆ ಕೊಟ್ಟೇನೆ ಮಾತಿಗೆ ಮಾತ ತೋಡಿಗೆ ತೋಡ ಹೌದು ಹೌದ್ರಿಪ್ಪ ವಿಷಯ ರೀತಿ ಬಿಟ್ಟು ಮಕ್ಕಳಲ್ಲದ ರೀತಿಗಿಲ್ಲಾರ ಸುಸ್ತಾರಿತ್ತ ಮಾತಿನಾಗಿಲ್ಲಾರ ಮಕ್ಕಳಲ್ಲತ್ತ ಹೌದು ಹೌದು ಹೌದಿಲ್ಲ ಹೌದ್ರಿಪ್ಪ ಮಾತಿನಾಗ ಇರ್ಕೊಂಡು ದೊಡ್ಡ ಕಲಾವಿದ ನಿನ್ನೆ ನಮ್ಮ ಅಪ್ಪನ
ಕರ್ಮದ ಕರಿ ಹರಿಲಿಕ್ಕೆ ಕೈಲಾಸದಿಂದ ಸೋಮಲಿಂಗನ ಲಿಂಗದೊಳಗೆ ರೇವಣಿಸಿದ್ದು ಬಂದಕ್ಕರೆ ಇನ್ನೊಂದು ಮಾತು ನೆನಪಿಗೆ ಬರ್ಲಿಕ್ಕತ್ತಾರ. ಹೆಂಗ್ರಿಪ್ಪ ಮಾತ ಹೆಂಗಪ್ಪ ಅಂದ್ರ ಹೆಂಗ್ರಿಪ್ಪ ಮಾತುಳ್ಳ ಮನುಷ್ಯಗ ಮಾತಿನ ಪೆಟ್ಟು ಮಾನಿಗಿಡಿಗೆ ಮಚ್ಚಿ ತೋಡಿದ್ರು. ಹೌದಲ್ರಿಪ್ಪ ಹೌದಿಲ್ಲ? ಹೌದು. ಯಾರು ಎಂತದ ಮಾತಾಡ್ರೆ ಇವತ್ತು ಮಾರಾಟ ಇರ್ತೈತಿ ಅನ್ನೋದು ಮೊದಲು ನಾವು ಅರ್ಥ ತಿಳ್ಕೊಂಡು ಮಾತು ಹೇಳಬೇಕಾಗ್ತದ. ಮೊದಲು ತರ್ಕ್ ಹಿಡಿಬೇಕು. ಹೌದು ಹೌದಿಲ್ಲ? ಹೌದಾ? ಮಾತುಳ್ಳ ಮನುಷ್ಯ ಯಾಕಂದ್ರ ಏನ ಮತ್ತೆ ಸ್ವಲ್ಪ ಮುಡಿಯಬಿಡ್ರಿ ಕೈ ಮುಟ್ಬೇಡ, ಅದನ್ನ ಮೈಕ್ ಮುಟ್ಬೇಡ. ಹಿಂಗ ಯಾಕಪ್ಪ ಅಂದ್ರ ಇರ್ಲಿ. ಮಾತುಳ್ಳ ಮನುಷ್ಯ ಯಾಕಂದ್ರೆ ಮಾತು ಬರ್ತಿತ್ತಪ್ಪ ನಾವು ಜಗಳ ಬರುವುದಿಲ್ಲ. ಬರಲ್ರಿಪ್ಪ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳಿದ್ರು. ಹೌದ್ರಿಪ್ಪ. ಹೌದಿಲ್ಲ? ಹೌದಾ? ನಮಗೆ ಮಾತಿನ ಮರ್ಮ ಮಾತಿನ ಅರ್ಥ ಸರಿಯಾಗಿ ತಿಳಿದಿತ್ತಂದ್ರೆ ಜಗಳ ಅನ್ನೋದು ಹೊಟ್ಟೆ ಬರುವುದಿಲ್ಲ, ಬರಲ್ಲ. ಅಲ್ಲಿ ಜಗಳದ ಮಾತೇ ಬರುವುದಿಲ್ಲ. ಹೌದ್ರಿಪ್ಪ. ಆ ಮಾತಿನ ಮರ್ಮನೇ ನಮಗೆ ತಿಳಿಲಿಲ್ಲ ಅಂದ್ರ ಜಗಳ ಹತ್ತದ್ರಲ್ಲಿ ಅಲ್ಲಿ ಹತ್ತುದನೆ ಅತ್ತೆ ಕತ್ತಿಗೆ ಅನ್ಬೇಕು. ಯಾಕಂದ್ರ ಜಾನರಿಗೆ 3 ಹಾದಿ, ಜಾನ ಕ್ವಾನರಿಗೆ 2 ಹಾದಿ, ವಾನ ಕ್ವಾನರಿಗೆ 1 ಹಾದತ್ತ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಯಾಕಂದ್ರೆ ಜಾನರಿಗಿರ್ಪ ತಮ್ಮ ಹಾದಿ ಒಳಗೆ ಕ್ವಾನ ಬರ್ತಿತ್ತಂದ್ರೆ ಅದು ಹಾದಿ ಬಿಟ್ಟು ಹೋಗ್ತಿರ್ತದ, ಹೋಗ್ತದ್ರಿಪ್ಪ. ಅದು ಸರ ಹೋಗ್ತದ. ಹೌದಾ? ಆದ್ರೆ ಕ್ವಾನ ಒಳಗೆ 2 ಕೂಡಿದಂದ್ರ ನಾಯಕ ನಿನಗೆ ಹಾದಿ ಬಿಡ ಇದ್ರಿಗೆ ಹೋಗ್ತದ, ಆಚೆ ಕಡೆ ಇದ್ರಿಗೆ ಬರಬೇಕು. ನಾಯಕ ಹೋಗ್ಕೊಡ್ಲತ್ತದು. ನಾಯಕ ನಿನಗೆ ಹಾದಿ ಕೊಳ್ಳಿ ಅದು ಇದ್ರಿಗೆ ಹೋಗ್ತದ. 2 ಕ್ವಾನಗಳು ಕೂಡಿರ್ತಾವ. ಕ್ವಾನರಿಗೆ 1 ಹಾದಿ. ಹೌದಾ? ಹೌದಿಲ್ಲ? ಕ್ವಾನರಿಗೆ 1 ಹಾದಿ. ಆಗ ಬರಲಿ ಇವತ್ತಿನ ಸ್ಟೇಜ್ನಾಗ ಮುರುಗುಂಡಿ ಗ್ರಾಮದಾಗ ದೊಡ್ಡವರಾದ್ರೆ ವಿಷಯ ಮೊದಲು ಯಾರು ಮಾತಾಡಿದ್ರು ಹಾಗೆ ಮುಗಿಸೋತ್ ಮುಂದೆ ಮಗನ ಸಾಪ ಹೇಳಕತ್ತಾನ. ಸಾಪ. ಹೌದು. ಹೌದಿಲ್ಲ? ಹೌದ್ರಿಪ್ಪ. ನೋಡು ನೀ ಹಂಗ ನೀ ರುಂಡ ಹೊಡಿಸ್ಕೊಳಕ್ ನಿಂತಿಲ್ಲ. ನನ್ನ ಜಯಮಾನದಾಗ ಇಲ್ಲಿ ಇದನ್ನ ಸೋತು ಹೋಗೋದು ಇದು ಮೊದಲಿನ ತಲೆಯಾಗ ನೆನಪಿರ್ಲಿ. ಇದು ನಮ್ಮ ಯಾಕಂದ್ರೆ ಬೇಡ ಸಾಲಿ ಕಲಿತು ನೌಕರಿ ಮಾಡಲಾರ್ದೆ ಸುಮ್ ಇದಕ್ಕೆ ನಿಂತಿನಪ್ಪ ಅಂದ್ರೆ ಸುಮ್ ಹಂಗೆ ರೊಕ್ಕ ಗಳಿಸೋದ್ ನಿಂತಿನಿಂತಿದ್ರಿ ಇಲ್ರಿಪ್ಪ. ಹೌದಿಲ್ಲ? ಹೌದಾ? ಶರೀರನೇ ಸಣ್ಣ ಮಾಡಿನ ಇದಕ್ಕೆ ಇನ್ನ ಸಾಯೋ ಮಟ್ಟ ಇದ್ರಾಗನೇ ಶರೀರ ಸಣ್ಣ ಮಾಡ್ತೀನಿ. ಹೌದ್ರಿಪ್ಪ. ನಿಮ್ಮಂತ 10 ಮಂದಿ ಅಲ್ಲ 20 ಮಂದಿ ಆಪಗಳು ಬಂದ್ರು ಅರ್ಜುನ ಮಗಳಲ್ಲ ರುಂಡ ಹಾರಿಸೋದು ಬಿಡು ಮಕ್ಕಳು ಅಲ್ಲ. ಹಾರಿಸಿ ಹೋಗತ್ತೀವಿ. ಹೇಳೋರು ಏನತ್ರಿವ? ಏ ಭಾಯಿ ರುಂಡ ನಾವ್ ಒಂದು ಮಾತಾಡೇನ್ರಿ. ಏನ್ರಿಪ್ಪ? ಬಬ್ಬೂರವ ನಮ್ಮ ಮಗ ತಂದೆ ಅರ್ಜುನ ರುಂಡ ಮಗ ಬಬ್ಬೂರವನ ಹೆಂಗ ಹಾರಿಸಲ್ಲ ತಮ್ಮ ಸುತ್ತ ನೀ ಹೆಂಗ ನಮ್ಮ ಅಪ್ಪನ ರುಂಡ ಹಾರಿಸೋರ ಅಂದಿನ ಇಲ್ರಿ ಅಂದಾರಲ್ರಿಪ್ಪ. ನೀವು ಅವ್ರ ಕಡೆ ಮುರುಗುಂಡ ಇರುತ್ತೆ ಅವ್ರ ಕಡೆ ಆಗಾರೋದಿಲ್ಲ. ಹೌದಾರನ್ರಿ? ಕರೆಕ್ಟ್ ಹೇಳ್ರಿ ಮಾತ ಅಂದಿನಿಲ್ರ ಒಂದು ಮಾತ ಮತ್ತ ಅದಕ್ಕೂ ನಾ ಮಾತಾಡಿ ಹೊಳೆ ಉತ್ತರ ಮಾತಾಡ್ಬೇಕಾದ್ರೆ ಯೂಟ್ಯೂಬ್ ತಗದ್ ನೋಡ್ರಿ. ಈಗ ಏನಂತೇಳಿ ಏನ್ರಿಪ್ಪ? ನಾ ಮಗಳದನಿ ಮಗಳಾಗಿ ತಂದೆ ರುಂಡ ಹಾರ್ಸಕ್ ಬರಂಗಿಲ್ಲ. ಹಾರ್ಸ್ಲಿಕ್ ಬರಲ್ಲ. ಕಿವ್ಯಾಗೇನ ತುತ್ತು ಕಿವ್ಯಾಗ ಹೋಯ್ತ ನೀ ಹಿಂಗ ಹೋಗ್ಬೇಕಲ್ಲ. ಹಿಂಗ ಹೆಂಗ್ ಹೋಗತ್ರಿ? ನೀ ಅಪ್ಪಿದ್ರ ಮನ್ಯಾಗ ನಾ ಒಂದೇ ಮಾತಾಡ್ತೀನಿ. ಇಲ್ಲಿ ನಿನ್ನ ಜೋಡಿ ಜಗಳನ್ನ ನಿನ್ನ ವಿಷಯದ ಜೋಡಿ ಜಗಳನ್ನ. ಹೌದು. ನಿನ್ನ ಹೊಲ ಮನಿ ನಾ ಕಸ್ಕೊಂಡಿಲ್ಲ, ನಾನು ಹೊಲ ಮನಿ ನೀ ಕಸ್ಕೊಂಡಿಲ್ಲ. ಹೌದಿಲ್ಲ? ನಿನ್ನ ಊರ ಬೇರೆ ನನ್ನ ಊರ ಬೇರೆ. ನಾ ಯಾಕಪ್ಪ ಅಂತ ಮರ್ಯಾದೆ ಕೊಟ್ಟೇನೆ. ಮಾತಿಗೆ ಮಾತ ತೋಡಿಗೆ ತೋಡ. ಹೌದ್ರಿಪ್ಪ. ವಿಷಯ ರೀತಿ ಬಿಟ್ಟು ಮಕ್ಕಳಲ್ಲದ ರೀತಿಗಿಲ್ಲಾರ ಸುಸ್ತಾರಿತ್ತ ಮಾತಿನಾಗಿಲ್ಲಾರ ಮಕ್ಕಳಲ್ಲತ್ತ. ಹೌದಿಲ್ಲ? ಹೌದ್ರಿಪ್ಪ. ಮಾತಿನಾಗ ಇರ್ಕೊಂಡು ದೊಡ್ಡ ಕಲರ್ ಇದ ನಿನ್ನೆ ಒಂದು ಮಾತು ಹೇಳ್ರಿ ಅವರು. ಏನ್ ಹೇಳಿರಿವ? ಕಲಾವಿದ ಕಲೆ ಅನ್ನೋದು ಹೆಚ್ಚು ಕಡಿಮೆ ಇಲ್ಲ. ಇಲ್ರಿಪ್ಪ. ಕಲೆ ಕಲಾವಿದರು ಅಂದ್ರೆ ಮನುಷ್ಯರು ಬಂದ್ರಲ್ಲಿ. ಹೌದ್ರಿಪ್ಪ. ಮೊದಲು ವಿಚಾರ ಮಾಡಿ. ನೀ ಅಟ್ಟ ಸಾಲಿ ಕಲ್ ನಿನಕಿತ್ತ ನೀ ಅಪ್ಪ ಸಾಲಿ ಕಲ್ತ್ರೆ ಅಪ್ಪನಿಗಿಂತ ಮಗಳು ನಿನಕ್ಕೆ ಸಾಲಿ ಕಲ್ತೀನಿ. ಹೌದಲ್ರಿಪ್ಪ. ಕಲಾವಿದರು ಅಂದ್ರೆ ಮನುಷ್ಯರು ಬಂದ್ರು. ಕಲೆ ಅಂದ್ರೆ ಕಲಾವಿರತೆಗೆ ಎಲ್ಲರಿಗೂ ಎಲ್ಲರೂ ಒಂದೇ ತಾಯಿ ಮಕ್ಕಳು ನಾವು. ಹೌದ್ರಿಪ್ಪ. ನಮ್ಮ ಅಪ್ಪು ಬೇರೆ ಅಲ್ಲ, ನಿಮ್ಮ ಅಪ್ಪು ಬೇರೆ, ನಿಮ್ಮ ಅವು ಬೇರೆ ಅಲ್ಲ, ನಮ್ಮ ಅವು ಬೇರೆ ಅಲ್ಲ, ಎಲ್ಲರೂ ಒಂದೇ ರೀಪ. ಒಂದೇ ತಾಯಿ ಮಕ್ಕಳು ನಾವು ಕಲಾವಿದರು. ಹೌದು. ಕಲಾವಿದರಲ್ಲಿ ಸಣ್ಣವರು ದೊಡ್ಡವರು ಇರುತ್ತಲ್ಲ. ಇದೇ ಮಾತಾಡಿದ್ರೆ ಹಿರಿಯ ಕಲಾವಿದರ ಬಗ್ಗೆ ಹೆಸರು ಹೇಳೀನಿ. ನೀ ಯಾರು ಮಾತಾಡಕತ್ತೀವಿ? ಏನಿಲ್ಲ ಹೊಟ್ಟೆ ಬಿಪಿ ಇರ್ತವನ ಬರೀ ನಿಮ್ಮಂತಾರ ನೋಡಿ. ನೋಡು ನೀ ಎಲ್ಲರೂ ಕುಡಿದು ನಿಶ್ಚಯ ಆಗ್ತಿರ್ಬೇಕು. ಮೊಗಲಾಳ ಮೇಲೆ ಕುಡಿಲಾರ್ದ ನಿಶ್ಚಯ ಆಗ್ತದ. ಹೌದು. ವಿಷಯದಾಗ ಬಂದ್ರೆ ಮುಂದೆ ಒಂದು ನೀ ಏನ್ ಹೇಳಿದಿಲ್ಲ. ನೀ ಇನ್ನ ಯಾಕೆ ರಾತ್ರಿ ಇಟ್ಕೊತಿರ್ಕೊ. ನಾನು ಬಿಟ್ರೆ ಮತ್ತು ನಮ್ಮ ಜಾತಿ ಹುಟ್ಟಾಗಿಲ್ಲ, ಕುರುಬರಿಗೆ ಹುಟ್ಟಾಗಿಲ್ಲ.
ಹೌದು ನಮ್ಮ ಅಪ್ಪ ಕೊಡ್ಬಾರ ಮತ್ತ ಇದೇ ಒಂದು ವಿಷಯ ಏನೋ ಮಾತಾಡ್ತಿದ್ ನಿಮ್ಮ ಅಪ್ಪ ಏನೋ ನಮ್ಮ ಅಪ್ಪ ಯಾರು ನೀನೇ ಅಲ್ಲ ಚೋಜಿ ಮಗನ ನೀನ್ ನಮ್ಮ ಅಪ್ಪ ಯಾರು ನಿನ್ನ ಕೂಡ ನಿಮ್ಮ ಅಪ್ಪ ಹೇಳಿ ನಿಮ್ಮ ಅಪ್ಪ ಇದ್ರೆ ಹೇಳುತ್ತ ಹೇಳ್ತಾ ಯಾನ ವಿಷಯ ಮಾಡಕದ ನಿಮ್ ವಿಷಯ ನಿನಗೆ ಕೂಡಿಲ್ಲ ಯಾಕಂದ್ರ ನೀ ಸುಂದರ ಉಂಟ ನೀ ನಾನು ಬಾಯಿನ ವಿಷಯ ಹಾರಿಸ್ತಿ ಇವ್ ಹಿಂದಿನ ಬಾಯಿನ ವಿಷಯ ಹಾರಿಸ್ಬಿಡ್ತಾನ್ರಿ ಹೌದಿಲ್ಲ ಯಾಕಪ್ಪ ಅಂದ್ರೆ ವಿಷಯ ಘಾತ್ ಆಗಿರಬಾರ್ದು ಕಲೆಯಲ್ಲಿ ಹೊಸ ಕಡಿಮೆ ಇಲ್ಲ ಕಲಾವಿದರಲ್ಲಿ ಮೇಲು ಕೇಳೋಲ್ಲ ಇದು ಮೊದಲು ನಿಮ್ಮ ತಲೆಯಾಗ ನೆನಪಿರ್ಲಿ ಹೌದ್ರಿಪ್ಪ ಯಾರಿಗಾರ ಪಾಯಿಂಟ್ ಹಾಕಿದಂಗ ನನಗ್ ಹಾಕಬೇಡಪ್ಪ ನೀ ಹೇಳಿದ್ರು ಇವ್ರನ್ನ ಹಿಡಿಬೇಕಾದ್ರೆ ಮೊದಲತ್ತಿನ ಸುಮ್ಮನೆ ಹೊತ್ಕೊಂಡ್ ಹೊಂಟೀನಿ ಮಗ ಹಿಡಿಬೇಕಾದ್ರೆ ಒಂದು ಹೆಜ್ಜೆಗೊಂದು ಹಿಡಿತೀನಿ ಏನ್ ಹಿಡಿತೀನಿ ಏನ್ ಹಿಡಿತೀಪ ಏನ್ ಮಾತನ್ನ ಹಿಡಿ ಬಳಸು ಮನ್ಯಾಗ ಹೋಗಿ ಮೊದಲು ಅವ ಹಿಡಿ ಮನ್ಯಾಗ ಮೊದಲು ನಿನಗ ಹಿಡಿ ಹೌದಿಲ್ಲ ಮತ್ ನಮಗೇನ್ ಹಿಡಿತೀವಿ ಕೊಡ್ತಾವ ಪಟಕಾರ ಹೌದಿಲ್ಲ ಎಲ್ಲರೂ ಅಂಜಾರನೇ ಅವುಗಳಿಗೆ ನೀನು ನನ್ನ ಮಗಳಿಗೆ ಅಂಜಾವಣಿ ನೀ ಹ್ಯಾಂಗ ನಪ್ಪತ್ತ ಆಡಿಕೆ ಮಾಡಲ್ಲ ಸಿಟ್ಟಲ್ಲ ನಿನ್ನ ವಿಷಯ ಜೋಡಿ ಸಿಟ್ಟಲ್ಲ ಹೌದ್ರಿಪ್ಪ ನನ್ನ ಮಾತಾಡೋರು ನಿನ್ನ ಮೇಲಿನ ಸಿಟ್ಟ ಕಲಾವಿದರ ಬಲ್ಲಿ ಭೇದ ಭಾವ ಮಾಡಿ ನಾವ್ ಯಾನು ಮಾತಾಡ್ತಿಲ್ಲ ಅವ್ರು ಕಲಾವಿದರೇ ಅಲ್ಲತ್ತ ಹೌದಪ್ಪ ನೀವು ಒಬ್ಬ ಕಲಾವಿದ ಮುರುಗುಂಡಿ ಗ್ರಾಮದಾಗ ಹೆಚ್ಚಿನ ಕಲಾವಿದ ಚಂದನದ ಹುಡುಗಿ ಕೊಂಡಪಟ್ಟಿ ಕಲಾವಿದ ನಾಯಂ ಕಲಾವಿದರ ಹಾಕಿ ನಾವು ಸೋಮ ಗುಳ್ಳವನವ್ರ ಮಕ್ಕಳ ಹೌದಿಲ್ಲ ನಿನ್ನ ಮಾತ ಮತ್ತೊಬ್ಬರಿಗೆ ಹೆಂಗ ಆಗ್ಲಕತ್ತಾವ ಮೊದಲು ನೀ ತಿಳ್ಕೊಯಪ್ಪ ಹೌದಿಲ್ಲ ನಿನ್ನ ಮಾತು ಹೆಂಗ ಬರ್ತಾವ ನನ್ನ ಮಾತು ಹಂಗೆ ಬರ್ತಾವ ಮಗಳ ತಂದೆ ಹೊಡೆದ್ರು ಹೌದಿಲ್ಲ ಎಲ್ಲಿ ಹೊಡೆದ್ರೆ ಹೇಳತ್ತಾರ ಅವರು ಹೌದಿಲ್ಲ ಆಕೆ ಹೊಡೆದಲ್ಲ ಆಕೆ ನಿತ್ತು ನೀನು ಹೊಡಿಸಾಳ ಹೌದಿಲ್ಲ ಆಕೆ ಹೊಡೆದು ಮುಂದೆ ಯಾವ್ದೋ ಆತರ್ನಾಗೆ ಗಂಡನ ಕೈಯಾರ ಹೊಡೆಸಲಿ ಹೌದಿಲ್ಲ ತಾಂದಿ ಕಿಡಿಗೇಡಿ ಕೆಲಸ ಮಾಡಾಕದ ಹೊರಸವ್ರನೇ ಏ ಅಪ್ಪ ನೀವ್ ಮಗಳ ಶಾಪ ತಟ್ಟ ನೀವು ಕಲ್ಲಾಗಿ ಬಿದ್ದಿ ನೀವು ನಾಚಿಕೆ ಬರ್ಬೇಕು ನಿನ್ನ ಜಲಮಕ್ಕ ನಾಚಿಕೆ ಬರ್ಬೇಕು ನಿನಗ ಹೌದಿಲ್ಲ ಹೌದ್ರಿಪ್ಪ ಯಾಕಪ್ಪ ಅಂದ್ರ ಎಲ್ಲಿ ಕಲ್ಲಾಗಿದ್ದು ಹೇಳ್ತೀನಿ ಮತ್ತೆ ಕೇಳು ನೀವು ಹೇಳ್ತೀನಿ ನಿನ್ನ ವಿಷಯ ಗೊತ್ತಿಪ್ಪ ನೀ ಸುಮ್ಮನೆ ಕೆಡ್ಕೊಂಡಿರ್ತಿ ವಿಷಯ ಗೊತ್ತಿರ್ಲಿಲ್ಲ ಅಂದ್ರೆ ಮಗಳು ಶಾಪ ತಟ್ಟಿ ಪಣ್ಣಿ ಎಲ್ಲಿ ಕಲ್ಲಾಗ್ಬಿಡ್ತಾನೆ ಕೇಳೋಣ ಹೌದಿಲ್ಲ ಅದು ಒಂದ್ ಅಲ್ಲ 7 ಪಾಠದ ಕೆಳಗೆ ತಂದೆ ಮಗಳ ಶಾಪದಿಂದ ಕಲ್ಲಾಗಿಬಿಡ್ತೀನಿ ಹೌದಿಲ್ಲ ಮಗಳ ಜಳಕ ಮಾಡೋ ಸಂದರ್ಭ ನಿಮ್ ನೆನಪಿಗೆ ತಂದು ಕೊಡ್ತೀನಿ ಅಟ್ಟೆ ಮಗಳ ಜಳಕ ಮಾಡೋ ಸಂದರ್ಭದಾಗ ಮಗಳ ಕುಚದ ಮೇಲೆ ನಿನ್ನ ಮನಸ್ಸಾಯ್ತು ಹೌದು ಕುಚಗಳನ್ನು ನೋಡಿ ಮಗಳ ಮೇಲೆ ಮನಸ್ಸು ಮಾಡಿದ್ವಿ ನಮ್ಮ ಅಪ್ಪನ ಬಳಿ ಭೇದವ ಹೊಂದದ ತಿಳ್ಕೊಂಡು ಮಗಳಾಗಿರ್ತಕ್ಕಂಥ 7 ಪಾತಾಳದ ಕೆಳಗೆ ನೀ ಕಲ್ಲಾಗಿಬಿಟ್ಟಂತೆ ಶಾಪ ಕೊಟ್ಟ ನಿನಗ ಹೌದ್ರಿಪ್ಪ ಹೌದಿಲ್ಲ ಅದಕ್ಕಾಗಿ ನಿನ್ನ ಹುಳಕ್ಕ ನಾನು ತೆಗಿಲಿಕ್ಕಂದ್ರೆ ನಾನು ಬಹಳ ತೆಗಿತೀನಿ ನಿನ್ನ ಹುಳಕ್ಕ ಯಾರ ತಂದಿ ಹುಳಕ್ಕ ಹೌದಿಲ್ಲ ವಿಷಯ ಇನ್ನೊಂದು ಹೇಳೋರು ಮಗಳ ತಂದೆಯರುಂಡ ಎಲ್ಲಿ ಹೊರಗಾಳ ಅದೇ ಉತ್ತರ ಹೊಡೆಯಲು ಹಿಂದ ಸೀತಾಮಾತಿನ ಹಿಂದಿನ ಅವತಾರ ವೇದವತಿ ಹೌದಿಲ್ಲ ಸೀತಾಮಾತೆಯ ಹಿಂದಿನ ಅವತಾರ ವೇದವತಿ ಅವತಾರದೊಳಗೆ ಸೀತಾಮಾತೆ ವನದೊಳಗ ತಪ್ಪ ಮಾಡ್ತಿದ್ರು ಎದಕ್ಕ ಮುಂದೆ ಹೇಳ್ತೀನಿ ಹೌದಿಲ್ಲ ಅದಕ್ಕೆ ನೀವು ಕೇಳಕತ್ತೀನಿ ಇರ್ಲಿ ತಪ್ಪ ಮಾಡುವಂತ ಸಂದರ್ಭದೊಳಗ ಆ ರಾವಣಾಗಿರ್ತಕ್ಕಂಥ ಪುಸ್ತಕ ವಿಮಾನವನ್ನ ಹತ್ತಿ ಮ್ಯಾಲ ಹಾಲು ಹೊಂಟಿದ್ದ ಅಕ್ಕಿದ ಹೆಣ್ಮಗಳ ವೇದವತಿ ಸುಂದರವಾದ ಹೆಣ್ಮಗಳ ಸುಂದರವಾದ ಹೆಣ್ಮಗಳ ತಪ್ಪ ಮಾಡ್ತಿದ್ಲು ಆ ಪುಸ್ತಕ ವಿಮಾನವನ್ನ ತೆರವಿ ಕೆಳಗಿಳಿದ ಆಕೆ ಮುಂದೆ ಬಂದ ನಿಂತ ಒಬ್ಬೊಬ್ಬ ಎಂತ ಚೆನ್ನಾಗಿ ಆಕಿ ಹೆಣ್ಮಗಳ ಅಂತೇಳಿ ಆಕೆ ಮ್ಯಾಲ ಮನಸ್ಸು ಮಾಡಿ ನೀ ಯಾಕಂದ್ರೆ ಲಗ್ನ ಆಗೋದು ಬಿಟ್ಟು ಹಿಂಗ್ಯಾಕ ತಪ್ಪ ಮಾಡ್ಲಿಕ್ಕತ್ತಿ ಅಂದವ ರಾವಣ ಅವಾಗ ವೇದವತಿ ಅಂದ್ರು ಏನಂತಂದಲ್ರಿಪ್ಪ ನಾನ್ ನಾರಾಯಣನೇ ಲಗ್ನ ಆಗಬೇಕು ಸಾಕ್ಷಾತ್ ವಿಷ್ಣು ಪರಮಾತ್ಮನ ಲಗ್ನ ಆಗಬೇಕು ತಿಳ್ಕೊಂಡು ತಪ ಮಾಡ್ಲಿಕ್ಕತ್ತೀನಿ ಅಂತ ತಿಳ್ಕೊಂಡು ವೇದವತಿ ಆಗಿರ್ತಕ್ಕಂಥಕ್ಕೆ ರಾವಣಗ ಮಾತು ಹೇಳಿದ್ರು ಅವಾಗ ರಾವಣ ಆಕೆ ರೂಪ ಲಾವಣ್ಯ ಮೆಚ್ಚಿ ರಾವಣ ಏನ್ ಮಾಡಿದ ಆಕೆ ತುರ್ವ ಹಿಡಿದ ಜಗ್ಲಿಕ್ ಹೋದ ಅವಾಗ ಆಕೆ ಕೂದಲನ್ನೇ ಕಿತ್ತು ಕೈಯಾಗ ಬಂದು ಹೌದ್ರಿಪ್ಪ ಕಿತ್ತು ಕೈಯಾಗ ಬಂದು ಹಳ್ಳಿ ತಿರುಗಿ ರಾವಣನ ಶಾಪ ಕೊಟ್ಟರು ಎಲ್ಲ ಯಾವತ್ತಿನ ಹೆಣ್ಣಿನ ಮೇಲೆ ಮನಸ್ಸು ಮಾಡಿದಪ್ಪ ಅಂದ್ರೆ ನಾನೇ ಮುಂದೆ ನಿನ್ನ ಮಗಳಾಗಿ ಹುಟ್ಟಿ ಬಂದು ನಿನ್ನ
ನಿನ್ನ ರುಂಡ ಹಾರ್ಸಾಕ ನಾನೇ ಗುರಿ ಆಗುತ್ತೀನಿ ಅಂತ ತಿಳ್ಕೊಂಡು ಶಾಪ ಕೊಟ್ಟಳು ರಾವಣಗ. ಹೌದ್ರಿಪ್ಪ. ವೇದವತಿ ಅದೇ ವೇದವತಿ ಆದ್ರೂ ಕೂಡ ಆಕೆ ಅಗ್ನಿ ಕುಂಡದೊಳಗ ಅಲ್ಲೇ ಹಾರಿ ಪ್ರಾಣ ಬಿಟ್ರು. ಆಗ ಅಗ್ನಿ ಕುಂಡದ ಒಳಗ ಸುಟ್ಟಿರ್ತಕ್ಕಂತ ಆಕೆ ಶರೀರ ಬೂದಿ ತಗೊಂಡ ಮೋಹ ಹೋಗಿರ್ಕಿಲ್ಲ ಇವಾಗ ರಾವಣಗ. ಗೊತ್ತಿರ್ಕಿಲ್ರಿಪ್ಪ. ಹೆಣ್ಣಿನ ಮೇಲಿನ ಮೋಹ ಹೋಗಿರ್ಕಿಲ್ಲ. ಅದೇ ಬೂದಿ ತಗೊಂಡ ಮನೆಯೊಳಗ ಪೆಟ್ಟಿಗೆಯೊಳಗ ಮುಚ್ಚಿಟ್ಟಿದ್ದೀವಿ ರಾವಣ. ಹೌದ್ರಿಪ್ಪ. ಪ್ರತಿನಿತ್ಯ ಆ ಬೂದಿ ನೋಡ್ತಿದ್ದ, ಮತ್ತೆ ಪೆಟ್ಟಿಗೆ ಮುಚ್ಚಿಡ್ತಿದ್ದ. ಬೂದಿ ನೋಡ್ತಿದ್ದ, ಪೆಟ್ಟಿಗೆ ಮುಚ್ಚಿಡ್ತಿದ್ದ. ಹೌದ್ರಿಪ್ಪ. ಹಿಂಗೆ ಕೆಲವೊಂದ್ ದಿನಕ್ಕೆ ಅದೇ ಬೂದಿಯೊಳಗೆ ಒಂದು ಹೆಣ್ಣು ಕೂಸು ಹುಟ್ಟಿ ಬತ್ತು. ಹೌದು. ಅದೇ ಹೆಣ್ಣು ಕೂಸಿನ ಪೆಟ್ಟಿಗೆ ತಗೊಂಡು ನೋಡಿದಾಗ ರಾವಣನ ಹೆಂಡತಿ ಮಂಡೋದರ್ ಹೇಳ್ತಾಳ, ಏನಂತ ಹೇಳ್ತಾಳ್ರಿ ಇವ? ಪತಿದೇವ, ಈ ಬೂದಿನಿಂದ ಇದು ಕೂಸು ಹುಟ್ಟಿದ್ರು ನಮ್ಮ ಮನೆ ನೋಡೋದಾಡದಿನ ಹೋಗಿ ಬಿಟ್ಟವ ಅಂತ ಹೇಳು. ಅದೇ ಕೂಸಿನ ರಾವಣ ಹೋಗಿ ಜನಕ ರಾಜನ ಹೊಲದಾಗ ಬಿಟ್ಟು ಬಂದ. ಹೌದ್ರಿಪ್ಪ. ಮುಂದೆ ಜನಕ ರಾಜ ನೇಗಿಲ ಹೊಡೆದಂತ ಸಂದರ್ಭದ ಅದೇ ಕೂಸು ಸುತ್ತಿ ಅದೇ ಕೂಸಿಗೆ ವೇದವತಿ ಆಕೆ ಹಿಂದಿನ ಅವತಾರ ಏನತ್ತಲ್ಲ ಆಕೆ ಕೂಸಿಗೆ ಸೀತಾಮಾತೆ ಅಂತ ಜನಕ ರಾಜ ಹೆಸರಿಟ್ಟ. ಹೌದ್ರಿಪ್ಪ. ಸೀತಾಮಾತೆನ ರಾವಣ ಏನ್ ಮಾಡಿದ, ಮುಂದೆ ರಾಮ ಲಗ್ನ ಆದ್ರಿಪ್ಪ. ಹೌದಿಲ್ಲ? ಹೌದು. ಸೀತಾಮಾತೆನ ರಾಮ ಲಗ್ನ ಆದಂತ ಸಂದರ್ಭದಾಗ ವನವಾಸಕ್ಕೆ ಹೋದಾಗ ರಾವಣ ಆಕೆ ಮ್ಯಾಲ ಮನಸ್ಸು ಮಾಡಿ ಆಕೆನ ಅಶೋಕವನದಾಗ ಇಟ್ಟಾಗ ರಾಮ ರುಂಡ ಹೊಡೆದ. ಹೌದ್ರಿಪ್ಪ. ಹಿಂದೆ ಶಾಪ ಏನ್ ಹೇಳಕ್ಕಿ, ಹೌದಾ? ಯಾವಾಗ ಮಗಳ ಮೇಲೆ ಇಲ್ಲಿ ನನ್ನ ಮೇಲೆ ಮನಸ್ಸು ಮಾಡಿದ್ರ ಮುಂದೆ ನಿಮಗೆ ಮಗಳಾಗಿ ಹುಟ್ಟಿ ಬಂದು ನಿನ್ನ ರುಂಡ ಹಾರಿಸ್ತೀನಿ ಅಂತ ಹೇಳಕ್ಕೆ. ಆಕೆ ಮುಂದೆ ತನ್ನ ರಾವಣನ ಮಗಳಾಗಿ ಹುಟ್ಟಿ ಬಂದಾಳ. ರಾವಣನ ಮಗಳಾಗಿ ಹುಟ್ಟಿ ಬಂದ ತನ್ನ ಗಂಡನ ಕೈಲಿ ರಾಮನ ಕೈಲಿ ರಾವಣನ ರುಂಡ ಹೊಡೆಯಕ್ ಹಚ್ಚಾಳ. ಹೌದ್ರಿಪ್ಪ. ಇಲ್ಲಿ ಹೊಡಿತಲ್ಲ ರುಂಡ? ಆಯ್ತಲ್ರಿಪ್ಪ. ಗಂಡನ ಕೈಲಿಂದ ರುಂಡ ಹೊಡಿಸಿದ್ರು. ರುಂಡ ಹಾರಿಸ್ತೇನಲ್ಲ, ನೀನು ರುಂಡ ಹಾರಿಸ್ತೀನಿ ಅಂತ ಹೇಳಕ್ಕೆ. ಹೌದ್ರಿಪ್ಪ. ಹೌದಿಲ್ಲ? ಹಾರಿಸ್ತೀನಿ ಅಂದ್ರೆ ಸ್ವತಃ ಅಕ್ಕಿ ಹಾರಿಸ್ಲಿಕ್ಕೆ ಗಂಡನ ಕೈಲಿ ಹಾರೇದಿಲ್ಲ ಆಕೆ ಮಾತಿಗೆ. ರುಂಡ. ನೀ ಯಾರಾದ್ರ ಯಾಕಪ್ಪ ಅಂದ್ರ ನೀ ಇದು ನನಗನ್ನು ಇನ್ನೊಂದು ಯಾರಿಗಾರ ಅಂದಿಯ ಮಗಳ. ಏಪ್ಪ ಈಗ ಬೆಳಗಾವಿ ಜಿಲ್ಲಾದಾಗ ಇದು ಒಂದೇ ಒಂಟಿ ಮೇಳ. ಇದು ನಿನ್ನ ತಲೆಯಾಗ ನೆನಪಿರ್ಲಿ. ಇಡೀ ಬೆಳಗಾವಿ ಜಿಲ್ಲಾದಾಗ ಹಿಡ್ಕೊಂಡು ಬಿಜಾಪುರ ಜಿಲ್ಲಾದಾಗ 8 ಮಂದಿ ಹಾಡಲ್ಲ. ಇದು ಒಂದೇ ಒಂಟಿ ಮೇಳ. ಇದು ಒಂದೇ ಒಂದು ಒತ್ತಾಟಿ ಐತಿ, ಎಲ್ಲರೂ ಒಂದು ಒತ್ತಾಟಿದಾರ. ಹೌದ್ರಿಪ್ಪ. ಇದು ಮತ್ತೊಬ್ರು ನೋಡಿ ಹೊಂದಾಣಿಕೆಯಾಗಿ ನನಗೊಂದು 4 ಬಂಡರ ಕೊಡು, ನಿನಗೊಂದು 4 ನಾ ಬಂಡರ ಕೊಡ್ತೀನಿ, ಹೊಂದಾಣಿಕೆ ಮಾಡ್ಕೊಂಡು ಹಾಡು ಮೇಳಲ್ಲ. ರಾತ್ರಿ ಸೇವಸ್ಥಾನ ಹೋಗಿ ಇದ್ರ ಸೇವಸ್ಥಾನದಲ್ಲಿ ಜೀವನ ಮಾಡುವ ಏನಿದ್ದಲ್ಲ ಅಲ್ಲೇ ಹೋಗೋಣ. ಹೌದಿಲ್ಲ? ಹೌದ್ರಿಪ್ಪ. ಅದಕ್ಕೆ ಮಾತುಗಳು ಹಿಂದೆ ಬರ್ತಾವ. ಯಾಕೆ ನನಗನ್ನ ಇನ್ನೊಂದು ನನಗಾಡು, ಯಾಕಂದ್ರೆ ಅವ್ರು ಹುಲಿ ಕಟ್ಟಾರ ನನಗ. ಆ ಪಾಸ್ ಹೆಂಗ್ ಪಾಸ್ ಮತ್ ಮಾಡ್ಬೇಕನ್ನೋ ನನಗೆ ಭಗವಂತ ಬುದ್ಧಿ ಕೊಟ್ಟಾನ.